ಪರೀಕ್ಷೆಯ ಸಿದ್ಧತೆ ಪೋಷಕರು ಮಕ್ಕಳಿಗೆ ಹೀಗೆ ನೆರವಾಗಬಹುದು ತಮ್ಮ ಮಕ್ಕಳ ಪರೀಕ್ಷೆಯ ಸಿದ್ಧತೆ ಬಗ್ಗೆ. ಹಾಗೆ ತಮ್ಮ ಮಕ್ಕಳು ಹಾಗೆ ಆಗಬೇಕು ಹೀಗೆ ಆಗಬೇಕು ಅನ್ನೋಂಥ ರೀತಿಯಲ್ಲಿ ಇರ್ತಾರೆ. ವಾರ್ಷಿಕ ಪರೀಕ್ಷೆಗಳು ಹತ್ರ ಬರ್ತಾ ಇವೆ. ಮಕ್ಕಳು ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ಪಾಲಕರು ಮಕ್ಕಳನ್ನು ಪರೀಕ್ಷೆಗೆ ತಯಾರಿ ಮಾಡಲು ಕೆಲವೊಂದು ಟಿಪ್ಸ್ ಇಲ್ಲಿವೆ, ತಿಳ್ಕೊಳ್ಳೋಣ ಬನ್ನಿ. ಮೊದಲು ಸ್ಟಡಿ ಬಗ್ಗೆ ಪ್ಲ್ಯಾನ್ ಮಾಡಿ, ಅಭ್ಯಾಸದ ಬಗ್ಗೆ ತಿಳಿ ಹೇಳಿ. ಅಭ್ಯಾಸವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸೋದನ್ನು ಮರೆಯದಿರಿ. ಪಾಲಕರು ಮಕ್ಕಳೊಂದಿಗೆ ಕುಳಿತುಕೊಳ್ಬೇಕು. ಮಕ್ಕಳು ಯಾವ ರೀತಿ ಓದ್ತಾ ಇದ್ದಾರೆ, ಯಾವ ರೀತಿ ಓದಬೇಕು, ಹೀಗೆ ಅಭ್ಯಾಸದ ಬಗ್ಗೆ ಪ್ಲ್ಯಾನ್ ಮಾಡಬೇಕು. ಹಾಗೆ ಅದರಲ್ಲಿ ಬ್ರೇಕ್ ಮತ್ತು ವಿಶ್ರಾಂತಿಗೆ ಕೂಡ ಟೈಮನ್ನು ನಿಗದಿಪಡಿಸಬೇಕು. ಕಲಿಕೆಯಲ್ಲಿ ಆಸಕ್ತಿ ತನ್ನಿ. ಓದಿದ್ದನ್ನು ಬರೀ ಜ್ಞಾಪಕದಲ್ಲಿ ಇಡುವ ಬದಲು ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರೋತ್ಸಾಹಿಸಬೇಕು. ಹಾಗೆ ಆಸಕ್ತಿಯಿಂದ ಓದುವುದಕ್ಕೆ ಕೆಲವಾರು ಸಲಹೆಗಳನ್ನು ನೀಡುವುದನ್ನು ಮರಿಬಾರ್ದು. ನಿರಂತರ ಅಭ್ಯಾಸ. ಓದುವ ಅಭ್ಯಾಸ ನಿರಂತರವಾಗಿರಬೇಕು. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹೇಗೆ ಬಿಡಿಸಬೇಕು, ಹೇಗೆ ಅಭ್ಯಾಸ ಮಾಡಬೇಕು ಎಂಬುದನ್ನು ತಿಳಿಸಿಕೊಡಬೇಕು. ಹಾಗೆ ಪರೀಕ್ಷೆಯಲ್ಲಿ ಸಮಯವನ್ನು ವ್ಯರ್ಥ ಮಾಡದಂತೆ ಸರಿಯಾದ ರೀತಿಯಲ್ಲಿ ಬಳಸಲು ಸಾಕಷ್ಟು ಸಲಹೆಯನ್ನು ನೀಡಬೇಕು. ಆರೋಗ್ಯದ ಕಡೆ ಗಮನ. ಆರೋಗ್ಯದ ಜೀವನ. ನಿಮ್ಮ ಮಕ್ಕಳು ಆರೋಗ್ಯವಾಗಿ ಇರುವ ಥರ ಅಭ್ಯಾಸ ಮಾಡಿಸಿ. ಹಾಗಾಗಿ ಸರಿಯಾದ ನಿದ್ದೆ, ಗುಣಮಟ್ಟದ ಆಹಾರ ಹಾಗೂ ದೈಹಿಕ ಚಟುವಟಿಕೆಗಳು ಯಾವಾಗಲೂ ಆರೋಗ್ಯವಾಗಿರಲು ಸಹಾಯ ಮಾಡ್ತವೆ. ಯಾವುದು ವಿಷಯ ಕಷ್ಟ, ಯಾವುದು ಕಷ್ಟ, ಮಕ್ಕಳಿಗೆ ಯಾವ ವಿಷಯ ಕಷ್ಟ ಆಗ್ತಾಯಿದೆ ಅನ್ನೋದನ್ನು ತಿಳಿದುಕೊಳ್ಬೇಕು. ನಂತರ ಆ ವಿಷಯದ ಬಗ್ಗೆ ಅದರಲ್ಲಿ ಪರಿಪೂರ್ಣತೆ ಸಾಧಿಸಲು ನೆರವಾಗಬೇಕು. ಇದಕ್ಕಾಗಿ ಎಕ್ಸ್ಟ್ರಾ ಕ್ಲಾಸ್ ಆಗಲಿ ಆನ್ಲೈನ್ ಕ್ಲಾಸ್ ಆಗಲಿ ವ್ಯವಸ್ಥೆ ಮಾಡಿಕೊಡಲು ರೆಡಿ ಇರಬೇಕು. ಮುಕ್ತ ಮಾತುಕತೆ. ಮಕ್ಕಳು ಎಲ್ಲ ವಿಷಯಗಳನ್ನು ಮುಕ್ತವಾಗಿ ಭಯಪಡದಂತೆ ಹೇಳುವಂಥ ವಾತಾವರಣವನ್ನು ಸೃಷ್ಟಿಸಬೇಕು. ಹಾಗೆ ಅವರು ಹೇಳುವುದನ್ನು ಚೆನ್ನಾಗಿ ಕೇಳಬೇಕು. ಬಳಿಕ ಅವರಿಗೆ ಸರಿಯಾದ ಬೆಂಬಲ ಕೊಡಲಿಕ್ಕೆ ಮರಿಬಾರ್ದು. ಧನಾತ್ಮಕತೆ ಇರಲಿ. ಮಕ್ಕಳ ಮೇಲೆ ಹೆಚ್ಚು ಅಂಕಗಳಿಗಾಗಿ ಒತ್ತಡ ಹಾಕಬೇಡಿ. ಅದರ ಬದಲು ಅವರ ಶ್ರಮ ಮತ್ತು ಬೆಳವಣಿಗೆಯ ಕಡೆ ಗಮನ ಕೊಡಬೇಕು.